ಬೆಂಗಳೂರಿನಲ್ಲಿ ಪಾಲಿಕೆಯ ಅವಾಂತರಗಳು ಯಾವ ಮಟ್ಟಿಗೆ ಮುಂದುವರಿತಾ ಇದೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಸರಿಯಾಗಿ ನಡ್ಕೊಂಡು ಹೋಗೋಕ್ಕೂ ವ್ಯವಸ್ಥೆ ಇಲ್ಲ. ಅಲ್ಲೇನಾದ್ರೂ ಹೆಚ್ಚು ಅನಾಹುತ ಆಗ್ಬಿಡುತ್ತೆ, ಫುಟ್ಪಾತ್ ಅಲ್ಲಿ ಸ್ಲ್ಯಾಬ್ ಬಿದ್ದು ಮತ್ತೊಂದು ಅಂತ. ಇನ್ನು ರಸ್ತೆ ಗುಂಡಿ ಅದು ನೋಡೋರಿಗೆ ಪ್ರೀತಿ. ಈಗ ಆಟ ಆಡಕ್ ಹೋಗಿದ್ ಮಕ್ಕಳು ಕೂಡ ಕರೆಕ್ಟ್ ಆಗಿ ಮನೆಗೆ ಬರ್ತಾರೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅಂತ ರೀತಿಯಾಗಿ ಪಾಲಿಕೆ ಎಡವಟ್ಟುಗಳು ಮುಂದುವರಿತಾ ಇದೆ. ಯಾಕೆ ಅಂತ ಅಂದ್ರೆ ನೋಡಿ, ಮಲ್ಲೇಶ್ವರಂ ಮೈದಾನ ಬಹಳಷ್ಟು ಮಂದಿ ನಿಮ್ಗೆ ಗೊತ್ತಿರುತ್ತೆ, ಬಹಳ ದೊಡ್ಡ ಗ್ರೌಂಡು, ದಿನ ನೂರಾರು ಮಂದಿ ಹೋಗಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಅಲ್ಲೂ ಇವ್ರ ಎಡವಟ್ಟುಗಳು ಹೆಂಗಿದೆ ಅಂತ ಅಂದ್ರೆ ಆ ಗ್ರೌಂಡ್ ನ ಗೇಟ್ ಬಿದ್ದು ಬಾಲಕ ಒಬ್ಬ ಮೃತಪಟ್ಟುಬಿಟ್ಟಿದ್ದ. ಎಲ್ಲಿರೋದು? ಕೆಸಿ ಜನರಲ್ ಹಾಸ್ಪಿಟಲ್ ಮುಂಭಾಗದಲ್ಲೇ. ಅಲ್ಲೇ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತ ಅಂದ್ರೆ ನಿತ್ಯ ಸಾವಿರಾರು ಮಕ್ಕಳು ಓಡಾಡುವಂತ ಜಾಗ, ಆಟ ಆಡುವಂತ ಜಾಗದಲ್ಲೇ ಇಂಥ ಅನಾಹುತಗಳು ಅಂತ ಅಂದ್ರೆ ಇವ್ರು ಎಷ್ಟು ನಿರ್ಲಕ್ಷ್ಯ ವಹಿಸ್ಕೊಂಡು ಓಡಾಡ್ತಾ ಇದ್ರು. ಇವ್ರಿಗೆ ಎಡವಟ್ಟಿಗೆ ಕೊನೆ ಇಲ್ವಾ? ಯಾರ್ದೋ ಮನೆ ಮಕ್ಕಳಲ್ವಾ, ಇವ್ರಿಗೇನ್ ಸಮಸ್ಯೆ, ಹೋದ್ರೆ ಅವ್ರ ಮನೆ ಮಕ್ಕಳು ಅನ್ನೋ ರೀತಿಯಾದಂಥ ನಿರ್ಲಕ್ಷ್ಯನ ಇವ್ರದು. ನೋಡಿ, ಮೈದಾನದ ಗೇಟ್ ಬಿದ್ದು 10 ವರ್ಷದ ಬಾಲಕನೋರ್ವ ಸಾವನ್ನಪ್ಪಿದ್ದಾನೆ. ಪಾಪ ಅವರ ಪೋಷಕರು ಮಗ ಗ್ರೌಂಡಿಗೆ ಹೋಗಿ ಆಟ ಆಡ್ಕೊಂಡ್ ಬರ್ತಾನೆ ಅಂತ ಮನೇಲಿ ಕಾಯ್ತಾ ಇದ್ದಂಥವ್ರು, ಅವ್ರಿಗೊಂದು ರೀತಿ ಈಗ ಬಹಳ ದುಃಖದ ಸಂದರ್ಭ. ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಪಾಪ ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಾ ಇದ್ದಂಥ ಕುಟುಂಬ ಅವರದ್ದು. ನೋಡಿ, ಅದೇ ಮಲ್ಲೇಶ್ವರಂ ಗ್ರೌಂಡ್ ನೀವು ನೋಡ್ತಾ ಇದ್ದೀರಲ್ಲ TV9ನ ಒಂದು ಬದಿಯಲ್ಲಿ, ಅದೇ ಗ್ರೌಂಡ್ನ ಎಂಟ್ರೆನ್ಸ್ ಗೇಟ್ ಬಿದ್ದು ಹೀಗೆ ಅನಾಹುತ ಆಗಿರುವಂಥದ್ದು ಅನ್ನುವಂತಹ ಸಂಗತಿ ತಿಳಿದು ಬರ್ತಾ ಇದೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಗ್ರೌಂಡ್ ಆಗಾಗ ಈ ಗ್ರೌಂಡ್ನ ಕೆಲಸ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಏನಾದರೂ ಅಲ್ಲಿ ಅದನ್ನ ಗ್ರೌಂಡ್ಗೆ ಸಂಬಂಧಪಟ್ಟ ಹಾಗಿನ ಕೆಲಸ ಕಾರ್ಯ ಇದೆಲ್ಲ ನಡೀತಾನೆ ಇರುತ್ತೆ. ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಗೇಟ್ನು ಕೂಡ ಇವರಿಗೆ ನೆಟ್ಟಿಗೆ ಮೇಂಟೈನ್ ಮಾಡಕ್ ಬಂದಿಲ್ಲ ಅಂತ ಅಂದ್ರೆ ಇಂಥ ಪಾಲಿಕೆ ಇದ್ರೆಷ್ಟು ಬಿಟ್ರೆಷ್ಟು. ಈಗ ಆಲ್ರೆಡಿ BBMP ಎಲೆಕ್ಷನ್ ನಡೆದಿದೆ, ಕಾರ್ಪೊರೇಟರ್ಗಳು ಕೂಡ ಇಲ್ಲ. ಇನ್ನು ಅಧಿಕಾರಿಗಳು ಎಲ್ಲ ಭಾನುವಾರ ಶನಿವಾರ ಬಂದ್ರೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಗೋರು. ಇವ್ರಿಗೇನು ಸಾರ್ವಜನಿಕರ ಸಮಸ್ಯೆ, ಅವ್ರ ಗೋಳು ಇವ್ರೇನ್ ಕೇಳೋರಲ್ಲ. ಈಗ ಈ ಸಾವಿಗೆ ಹೊಣೆ ಯಾರು ಹಾಗಾದ್ರೆ? ಮೃತ ನಿರಂಜನ್, ಆ ಹುಡುಗನ ಹೆಸರು ನಿರಂಜನ್ ಅಂತ, ಅವ್ರ ತಾಯಿ ಪ್ರಿಯಾ ಅವರು TV9 ಜೊತೆ ಮಾತನಾಡ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವ್ರ ಶಾಪ ತಟ್ಟದೆ ಬಿಡುತ್ತಾ ಈ ಪಾಲಿಕೆಗೆ. ನಾವು ಗದಗ ಮೂಲದವರು, ಪತಿ ಗಾರೆ ಕೆಲಸ ಮಾಡ್ತಾರೆ, ನಾನು ಮನೆ ಕೆಲಸ ಮಾಡ್ತೀನಿ. ನನ್ನ ಮಗ ಸೈಕಲ್ ಚೈನ್ ಹಾಕಿಸ್ಕೊಳ್ಳೋಕ್ ಹೋಗಿದ್ದ, ಪಕ್ಕದ ಮನೆ ಸ್ನೇಹಿತನ ಜೊತೆ ಸೈಕಲ್ ಶಾಪ್ಗೆ ಹೋಗಿದ್ದ. ನೋಡಿದ್ರೆ ಹೀಗೆ ಗೇಟ್ ಬಿದ್ದು ಆತ ಮೃತಪಟ್ಬಿಟ್ಟಿದ್ದಾನೆ. ನಮ್ಗೇನ್ ಯಾರ್ ದಿಕ್ಕು ಅಂತ ಗೋಳಾಡ್ತಿದ್ದಾರೆ. ಹೋಗಿದ್ದಿದ್ದು ಸರ್, ಅವನು ಸೈಕಲ್ ಚೈನ್ ಹಾಕಿಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಿದ್ದು ಸರ್. ಅದು ಹಾಕಿಸ್ಕೊಂಡು ಆಟ ಆಡಕ್ ಹೋದಾಗ ಈ ತರ ಆಗಿದೆ. 5ನೇ ಕ್ಲಾಸ್ ಸರ್, BBMP ಸ್ಕೂಲು, 10 ವರ್ಷ ಸರ್ ಅವನ್ಗೆ. ಅವನ ಜೊತೆಲಿ ನಮ್ಮ ಮನೆ ಹತ್ರನೇ ಒಂದು ಹುಡುಗ ಹೋಗಿದ್ದ ಸರ್. ಅವನು ಹೇಳ್ದ ಗೇಟ್ ಓಪನ್ ಮಾಡ್ಬೇಕಾದ್ರೆ ಗೇಟ್ ಮೇಲೆ ಬಿದ್ದಿರೋದಂತ ಹೇಳ್ದ ಸರ್. ಅವನು ತೆಳ್ಳಗೂ ಇದ್ದ ಸರ್. ಆ ಗೇಟ್ ಅವ್ನು ತಳ್ಳಿದಕ್ಕೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಸರ್. BBMP ಅವ್ರ ನಿರ್ಲಕ್ಷ್ಯನೇ ಇರ್ಬೇಕನ್ಸುತ್ತೆ ಸರ್. ಅದು ಗೇಟ್ ನೋಡಿದ್ರೆ ಅದು ಮುಟ್ಟಿದ ತಕ್ಷಣ ಹೆಂಗ್ ಬೀಳಕ್ ಸಾಧ್ಯ ಸರ್? ಅವರು ಗಾರೆ ಕೆಲಸ ಸರ್, ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಇಬ್ರು ಸರ್, ಅವನ ಮಗಳೊಬ್ಳಿದ್ದಾಳೆ ಸರ್. ಹಾ ಸರ್, ಇವಾಗ 1ನೇ ಕ್ಲಾಸ್ ಓದ್ತಿದ್ದಾಳೆ ಸರ್. ನಾವು ಬಂದಾಗ ಅವರು ಏನು ಹೇಳಿಲ್ಲ ಸರ್. ಕೇಳಿದ್ವಿ, ಆದ್ರೆ ಗಾಬರಿ ಪಟ್ಕೋಬೇಡಿ, ಏನಾಗಿಲ್ಲ ಅಂತ ಅಷ್ಟೇ ಹೇಳಿದ್ರು ಸರ್. ಬಿದ್ದಿತ್ತಂತ. ಹಾ ಸರ್, ಗೇಟ್ ತಲೆ ಮೇಲೆ ಬಿದ್ದು ಫುಲ್ ಬ್ಲಡ್ ಎಲ್ಲ ಹೋಗಿತ್ತಂತ. ನಮ್ಗೇನು ಹೇಳಿಲ್ಲ ಸರ್. ನಮ್ಮ ಹಸ್ಬೆಂಡ್ ನೋಡಿದರೆ, ನಾನು ನೋಡಿದ್ರೆ ನಂಗೆ ತಲೆ ಸುತ್ತ ಬರುತ್ತಂತ ನನ್ ಕರ್ಕೊಂಡು. ಅದು 1-2 ಅವರ್ ಮುಂಚೆನೇ ಆಗಿದ್ದು. ಅದು ಗೇಟ್ ಇಟ್ಕೊಂಡಿದ್ದ ಸೈಕಲಿಂದ. ಅದೇ ಗೇಟ್ ವೆಲ್ಡಿಂಗ್ ಸರಿಗೆ ಮಾಡಿರಲಿಲ್ಲ. ಮೊದಲೇ ಒಂದ್ಸತಿ ಬಿದ್ದಿದ್ದು, ಯಾರೋ ಸೈಕಲಲ್ಲಿ ಗುದ್ದಿ ಬಿದ್ದಿತ್ತು. ಆದರೆ ನಾವು ಆಟ ನಿಲ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ನಾವು ಇದು ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಸ್ಯಾನಿಟರಿ ಸಮಸ್ಯೆ ಇದೆ, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ. ಅಲ್ಲೊಂದು ಕ್ಯಾಂಟೀನ್ ಇದೆ, ನಮ್ಮ ಇಂದಿರಾ ಕ್ಯಾಂಟೀನ್ ಕಿಚನ್ನು, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಹೊರತು ಇನ್ನು ಉಳಿದಿರೋಂಥದ್ದು ಏನು ಬೇರೆ ಇದುವರೆಗೂ ನನ್ನ ಗಮನಕ್ಕಂತೂ ಬಂದಿಲ್ಲ. ನಮ್ಮ ಅಧಿಕಾರಿಗಳಿಗೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ತಿಳ್ಕೋಬೇಕು. ಸರ್, 2005ರಲ್ಲಿ ಈ ಗ್ರೌಂಡ್ಗೆ ಗ್ರಿಲ್ಗಳನ್ನ ಅಳವಡಿಕೆ ಮಾಡ್ತಾರೆ. ಅದೇ ಟೈಮಲ್ಲಿ ಈ ಗೇಟ್ ಅನ್ನ ಕೂಡ ಅಳವಡಿಕೆ ಮಾಡ್ತಾರೆ. ತುಕ್ಕು ಹಿಡಿದಿರುತ್ತೆ, ಅದಕ್ಕೆ ಸುಮ್ಮನೆ ಪೇಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಆರೋಪ ಸ್ಥಳೀಯರದು ಕೂಡ. ಒಂದು ಬಾರಿ ಕೂಡ ಅದನ್ನ ಬದಲಾವಣೆ ಮಾಡಲಿಲ್ಲ ಅಂತ. ಇಲ್ಲ, ನಾನು ಅದೆಲ್ಲ ವಿಚಾರಣೆ ಆಗಲಿ, ತನಿಖೆ ಆಗಲಿ. ಯಾಕೆಂತ ಹೇಳಿದ್ರೆ ಇದು ಯಾವಾಗಾಯಿತು, ಹೇಗಾಯಿತು ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದು 2005 ಏನು ಹಾಕಿರಲಿಲ್ಲ ಇದು.
ಅದು ನಂತರನೇ ಮಾಡಿದ್ದು. 2005 ಭಾಳ ಹಿಂದೆ ಆಯಿತು. ನಾನು ಶಾಸಕನಾಗಿದ್ದು ಈ ಭಾಗಕ್ಕೆ 2008ರಲ್ಲಿ. ಅದಾದ್ಮೇಲೆ ಇದೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದು, ಈ ಗ್ರಿಲ್ ಹಾಕುವಂಥದ್ದು, ಗೇಟ್ ಹಾಕುವಂಥದ್ದು. ಕುತ್ಕೊಂಡು ನೋಡ್ತಿದ್ವಿ ನಾವೆಲ್ಲ. ಇಲ್ಲಿ ಆ ಹುಡುಗ ಬಂದು ನಿಂತಿದ್ದ, ಅಲ್ಲಿ ಸ್ವಲ್ಪ ಜನ ಫೀಲ್ಡಿಂಗ್ ಮಾಡ್ತಿದ್ವಿ, ಕ್ರಿಕೆಟ್ ನೋಡ್ತಿದ್ವಿ. ಆವಾಗ ಆ ಹುಡುಗ ಬಂದು ಗೇಟ್ ಹಿಂಗೆ ಇಟ್ಕೊಂಡಿದ್ದ. ಆ ಗೇಟ್ ಹಂಗೆ ಬಿದ್ದ ತಕ್ಷಣ ಫುಲ್ ಕಿವಿ ಬಾಯಿ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಹೊಡೆದೋಗ್ಬಿಟ್ಟಿತ್ತು. ಸ್ವಲ್ಪ ಜನ ಬಂದ್ಬಿಟ್ಟು ಎಮರ್ಜೆನ್ಸಿಗೆ ಫೋನ್ ಮಾಡಿದ್ರು. ಅವ್ರು ಬರೋಕೆ ಅಷ್ಟೊಂದು ಆಗಲ್ಲ, ಬಿಲ್ ಫುಲ್ ಲೀಕ್ ಆಗೋಗ್ಬಿಟ್ಟಿತ್ತು. ಆದ್ರೆ ಅವ್ರು ಬಂದ್ಬಿಟ್ಟು ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಿದ್ರು. ಒಂದು ಅಣ್ಣ ಅಲ್ಲಿ ಎಲ್ಲಿ ಮಾಡ್ತಾರೆ, ಅವ್ರು ಬಂದರು, ಎತ್ಕೊಂಡು ಹೋಗ್ಬಿಟ್ರು ಗಾಡೀಲಿ. ಒಂದು ಅಣ್ಣ ಕರ್ಕೊಂಡು ಹೋದ್ರು. ಕುತ್ಕೊಂಡು ನೋಡ್ತಿದ್ವಿ ನಾವೆಲ್ಲ. ಇಲ್ಲಿ ಆ ಹುಡುಗ ಬಂದು ನಿಂತಿದ್ದ, ಅಲ್ಲಿ ಸ್ವಲ್ಪ ಜನ ಫೀಲ್ಡಿಂಗ್ ಮಾಡ್ತಿದ್ವಿ, ಕ್ರಿಕೆಟ್ ನೋಡ್ತಿದ್ವಿ. ಆವಾಗ ಆ ಹುಡುಗ ಬಂದು ಗೇಟ್ ಹಿಂಗೆ ಇಟ್ಕೊಂಡಿದ್ದ. ಆ ಗೇಟ್ ಹಂಗೆ ಬಿದ್ದ ತಕ್ಷಣ ಫುಲ್ ಕಿವಿ ಬಾಯಿ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಹೊಡೆದೋಗ್ಬಿಟ್ಟಿತ್ತು. ಈ ಗ್ರೌಂಡು ಸುಮಾರು ಒಂದು 10 ವರ್ಷದಲ್ಲಿ ಸರ್ 4 ಸಲ ಕಾಮಗಾರಿ ಮಾಡಿದ್ದಾರೆ. ಇನ್ನೂ ಅದು ರೆಡಿ ಆಗಿಲ್ಲ. ಗೇಟು ಕೂಡ ಅಷ್ಟೊಂದೇನು ಇದಿಲ್ಲ, ಕಳಪೆ ಕಾಮಗಾರಿ ಇದು. ಮತ್ತು ಇವಾಗ ನೋಡಿ, ನೆಲ ನೋಡಿ ನೀವು, ಮಕ್ಳ್ಯಾರ ಬಿತ್ತು ಅಂದರೆ ಅವರು ತಲೆ ಹಂಗೆ ಹೊಡ್ಕೋತಾರೆ. ಆ ಥರ ಇದು ಮಣ್ಣು ಇದಕ್ಕೆ ಮರಳು ಹಾಕಬೇಕಾಗಿತ್ತು. ಮಣ್ಣು ಹಾಕ್ಬಿಟ್ಟು ಮರಳು ಹಾಕಬೇಕಾಗಿತ್ತು. ನಂಬರ್ 2 ಮತ್ತು ಗ್ರಿಲ್ಗಳೆಲ್ಲನೂ ಇನ್ನೂ ಅವರು ಇರೋದಕ್ಕೆ ಅವರು ರೆಡಿ ಮಾಡಿರೋದಷ್ಟೇ. 4 ಸಲ ಬಿಲ್ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಯಾರು ಕಿವಿ ಮೇಲೆ ತೊಗೊಂಡಿಲ್ಲ. ನಾವು ತುಂಬ ಗಲಾಟೆ ಎಲ್ಲ ಮಾಡಿದ್ವಿ ಇದಕ್ಕೆ. ಈ ಗ್ರೌಂಡ್ ಸಲುವಾಗಿ, ನಾವು ಉಳಿಸ್ಕೊಳ್ಳೋ ಸಲುವಾಗಿ ತುಂಬ ಗಲಾಟೆ ಮಾಡಿದ್ವಿ ಈ ವಿಷಯಕ್ಕೆ. ಈ ಗ್ರೌಂಡು ಸುಮಾರು ನೋಡಿದ್ವಲ್ಲ, ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಂತ ಮಾತು. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡುವಂತ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ. ಕಿರಣ್ ಸೂರ್ಯ, ನಾವು ಕೂಡ ಆಗಾಗ ಗ್ರೌಂಡ್ ಅನ್ನ ನೋಡ್ತಾ ಇದ್ವಿ. ಏನ್ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಅದೇನೋ ಆಲ್ಟ್ರೇಷನ್ ಮಾಡ್ತಿರ್ತಾರೆ, ಕಾಮಗಾರಿ ಮಾಡ್ತಾ ಇರ್ತಾರೆ, ಕೋಟಿ ದುಡ್ಡು ಹಾಕ್ತಾರೆ. ಇವ್ರು ಮಾಡ್ತಾ ಇರುವಂತ ಅಭಿವೃದ್ಧಿ. ಇಷ್ಟು ಮಾಡಿದ್ರು ಈ ರೀತಿ ಗೇಟ್ ಬೀಳೋದು, ಮಕ್ಕಳು ಪ್ರಾಣ ಹೋಗೋದು ಹೀಗೆ ಆಗ್ತಾ ಇದೆ ಅಂತ ಅಂದ್ರೆ ಇನ್ಯಾವ ಮಟ್ಟಿಗೆ ಕರಪ್ಷನ್ ಅಲ್ಲಿ ಆಗ್ತಾ ಇರೋದು, ಇನ್ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಅಲ್ಲಿ ಆಗ್ತಾ ಇದೆ ಅಂತೇಳಿ ಕಿರಣ್ ಏನ್ ಗೊತ್ತಾಗ್ತಾ ಇದೆ ಈ ಘಟನೆ ಬಗ್ಗೆ? ಅದು ಮಲ್ತೇಶ್, ನಿಜವಾಗ್ಲೂ ಕೂಡ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಗುತ್ತಿಗೆದಾರನ ಕಳಪೆ ಕಾಮಗಾರಿಯಿಂದ ಇವತ್ತು 10 ವರ್ಷದ 5ನೇ ತರಗತಿ ಓದ್ತಿದ್ದಂಥ ಗದಗ ಮೂಲದ ನಿರಂಜನ್ ಅನ್ನುವಂಥ ಬಾಲಕ ಈಗಾಗಲೇ ಕೂಡ ಮೃತಪಟ್ಟಿರುವಂಥದ್ದು. ಆತನನ್ನು ಈಗಾಗಲೇ ಸ್ಥಳೀಯರಾಗಿರುವಂಥ ಎಳನೀರು ಅಂಗಡಿಯಲ್ಲಿ ಇದ್ದಂಥವ್ರು ಮತ್ತು ಹುಡುಗರು, ಸಣ್ಣ ಹುಡುಗರೇ ಆತನನ್ನು ಕರೆದುಕೊಂಡು ಈಗಾಗಲೇ ಕೂಡ ಅಂದರೆ ನಿರಂಜನನ್ನು ತೆಗೆದುಕೊಂಡು ಈಗಾಗಲೇ KC ಜನರಲ್ ಆಸ್ಪತ್ರೆಗೆ ಬಂದಿರುವಂಥದ್ದು. ಸದ್ಯ ನಾನು ಕೂಡ ಈಗ KC ಜನರಲ್ ಆಸ್ಪತ್ರೆಯಲ್ಲಿದ್ದೀನಿ. ಮಲ್ತೇಶ್, ನೀವು ಕೂಡ ಇಷ್ಟೊತ್ತಿಂದ ಹೇಳ್ತಾ ಇದ್ರಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಹಳೆಯ ಗ್ರಿಲ್ಲು ಹೊಸ ಬಿಲ್ಲು ಅನ್ನೋಂತೆ ಹಳೆಯ ಗ್ರಿಲ್ಲನ್ನು ಮತ್ತೆ ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಅನ್ನೋಂಥ ಮಾತುಗಳನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ರು. ಕಾರಣ ಏನು ಅಂತ ಹೇಳಿದ್ರೆ, ಈ ಗೇಟ್ ಇದೇ ಮೊದಲು ಬಾರಿಗೆ ಏನು ಬಿದ್ದಿರುವಂಥದ್ದಲ್ಲ, ಹಿಂದೆ ಕೂಡ 2-3 ಬಾರಿ ಈ ಗೇಟ್ ಕಳಚಿ ಬಿದ್ದಿತ್ತು. ಆದರೆ ಯಾರಿಗೂ ಏನು ಅನಾಹುತ ಸಂಭವಿಸಿರಲಿಲ್ಲ. ಆದರೆ ಇವತ್ತು ನಿರಂಜನ್ 3 ಗಂಟೆ ಸುಮಾರಿಗೆ ತನ್ನ ಸೈಕಲ್ಗೆ ಚೈನ್ ಹಾಕಿಸ್ಕೊಂಡು ಬರ್ತೀನಿ ಅಂತೇಳಿ ತನ್ನ ತಾಯಿ ಪ್ರಿಯಾ ಬಳಿ ಹೇಳಿ ಪಕ್ಕದ ಮನೆ ತನ್ನ ಸ್ನೇಹಿತ ಏನಿದ್ದಾನೆ ಅವನ ಜೊತೆಗೆ ತೆರಳಿದ್ದ. ಆ ಸಂದರ್ಭದಲ್ಲಿ ಸೈಕಲ್ಗೆ ಚೈನನ್ನು ಹಾಕಿಸ್ಕೊಂಡು ಗೇಟ್ನ ಮೂಲಕವಾಗಿ, ಅಂದರೆ ಆ ಗೇಟ್ನ ಓಪನ್ ಮಾಡಲಿಕ್ಕೆ ಅಂತ ಮುಂದಾಗ್ತಾನೆ. ಓಪನ್ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಆ ಗೇಟು ಕಳಚಿ ಆ ನಿರಂಜನ ತಲೆ ಮೇಲೆ ಬಿದ್ದಿರುವಂಥದ್ದು. ಅಂದರೆ 10 ರಿಂದ 12 ಅಡಿ ಎತ್ತರದ ಗೇಟು ಕಳಚಿ ಬೀಳತ್ತೆ ಅಂತ ಹೇಳಿದ್ರೆ ಇವರು ಎಷ್ಟರ ಮಟ್ಟಿಗೆ ಕಳಪೆಯಾಗಿ ಅದನ್ನ ನಿರ್ಮಾಣ ಮಾಡಿದ್ರು, ಫಿಕ್ಸ್ ಮಾಡಿದ್ರು ಅಂತೇಳಿ ಒಂದು. ಎರಡನೇದಾಗಿ ಮಾಲ್ತೇಶ್, ನಾನು ಸ್ಥಳದಲ್ಲಿ ಅಂದರೆ ಆ ಘಟನಾ ಸ್ಥಳದಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಗ್ರಿಲ್ನ ಎಷ್ಟರ ಮಟ್ಟಿಗೆ ಕಳಪೆಯಾಗಿ ಹಾಕಿದ್ರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪಿಲ್ಲರ್ ಮಾಡಬೇಕಾಗಿರುತ್ತೆ, ಪಿಲ್ಲರ್ ಮಾಡಿ ರಾಡನ್ನ ಹಾಕಿರ್ಬೇಕಾಗತ್ತೆ, ರಾಡನ್ನ ಹಾಕಿ ಆ ರಾಡನ್ನ ಒಳಭಾಗದಲ್ಲಿ ಈ ಒಂದು ಗ್ರಿಲ್ ಫಿಕ್ಸ್ ಮಾಡಿರ್ಬೇಕಾಗತ್ತೆ. ಆದರೆ ಯಾವುದನ್ನು ಕೂಡ ಮಾಡದೆ ನಿರ್ಲಕ್ಷ್ಯ ವಹಿಸಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಈಗಾಗಲೇ ಆರೋಗ್ಯ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಈಗಾಗಲೇ KC ಜನರಲ್ ಆಸ್ಪತ್ರೆಗೆ ನಿರಂಜನನ ಮೃತದೇಹವನ್ನು ನೋಡ್ಲಿಕ್ಕೆ ಈಗಾಗಲೇ ಒಳಗೆ ಹೋಗ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವರ ತಾಯಿ ಕಣ್ಣೀರಾಗ್ತಾ ಇದ್ರು TV9 ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ. ನನ್ನ ಗಂಡ ಆಟೋ ಡ್ರೈವರು, ಕೂಲಿ ಕೆಲಸ ಮಾಡ್ತಾನೆ, ನಾವು ಗದಗದಿಂದ ಬಂದಿದ್ವಿ, ನಾನು ಕೂಡ ಮನೆ ಕೆಲಸ ಮಾಡ್ತೀವಿ ಅಂತೇಳಿ. ಮಗಳು ಕೂಡ ಒಬ್ಳಿದ್ದಾಳೆ, ಆದರೆ ಈತನೇ ದೊಡ್ಡ ಮಗ, ಈತನ ಪ್ರಾಣ ಈಗಾಗಲೇ ಕೂಡ ಹೋಗಿರುವಂಥದ್ದು. BBMP ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ತಾವು ಕೂಡ ಹೇಳುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಮಲ್ತೇಶ್. ಮತ್ತೆ ತಾಯಿ ಕೂಡ ಈಗಾಗಲೇ ಆಕ್ರಂದನ ಮುಗಿಲು ಮುಟ್ಟುತ್ತಂತಾನೆ ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಈಗಾಗಲೇ. ಅಂದರೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡ್ತಿರುವಂಥದ್ದು ಕೂಡ ಈಗಾಗಲೇ ಪೋಷಕ ಕೂಡ, ಅಂದರೆ ಆತನ ಅಂದರೆ ನಿರಂಜನ ತಂದೆ ಈಗಾಗಲೇ ಕೂಡ ದಿನೇಶ್ ಗುಂಡೂರಾವ್ ಅವ್ರ ಬಳಿ ಬಿಕ್ಕಿ ಅಳ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಮಲ್ತೇಶ್. ಎಷ್ಟರ ಮಟ್ಟಿಗೆ ದುಡ್ದು ಇವತ್ತು ಜೀವನ ಕಷ್ಟ ಇದೆ.
ಮಾಡಿ ಕೆಲಸ ಎಷ್ಟು ಒಂದು ಜೀವನ ಇದಾವೆ ನೋಡಿ ಸರ್ ಅದೇ ಹಿಡಿದ್ಬಿಟ್ಟಿದೆ ಹಿಡಿದ್ಬಿಟ್ಟಿದೆ ಮಾಡ್ಕೊಂಡು ನ್ಯಾಯ ಇಲ್ಲೂ ಪ್ರಯತ್ನ ಪಟ್ಟು ಸರ್ ಡಾಕ್ಟರ್ಗಳು ಪ್ರಯತ್ನ ಪಟ್ಟು ಇಲ್ಲ ಅಂತ ಹೇಳಿಲ್ಲ ಇಲ್ಲೂ 5-6 ಜನ ಡಾಕ್ಟರ್ ಪ್ರಯತ್ನ ಪಟ್ಟು ಸರ್ ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ರು ಆದರೆ ದೇವರು ನಮಗೆ ಈ ಥರ ಎಕ್ಸಸ್ ಆಫ್ ಬ್ಲೀಡಿಂಗ್ ಎಲ್ಲ ಇದೆ ಪಾಪ ಮಗು ಮಾತಾಡಿ ನಾವು ಚೂರು ಜಾಗ ದಯವಿಟ್ಟು ಕೇಬಲ್ ತೆಗಿದೆ ಅಂಕಲ್ ಸದ್ಯ ಸಚಿವರು ಆ ಭಾಗದ ಶಾಸಕರು ದಿನೇಶ್ ಗುಂಡೂರಾವ್ ಅವ್ರ ಪೋಷಕರಿಗೆಲ್ಲ ಸಾಂತ್ವನ ಹೇಳೋ ಪ್ರಯತ್ನದಲ್ಲಿದ್ದಾರೆ. ಏನು ಸಾಂತ್ವನ ಹೇಳಿದ್ರು ಮತ್ತೊಂದು ಹೇಳಿದ್ರು ಹೋದ ಮಗನ ಜೀವ ಬರುತ್ತಾ? ವಿಚಾರ ಮಾಡಿ, ಮನೆಯಲ್ಲಿ 5 ವರ್ಷದ ಮಗ ಇದ್ದಾನೆ ಅಂತ ಅಂದರೆ ಇನ್ನೇನೊಂದು 5 ವರ್ಷ 10 ವರ್ಷ ಬಿಟ್ಟರೆ ಮುಂದೆ ಆತನೇ ನಮಗೆ ಒಂದು ಆಧಾರ ಆಗ್ತಾನೆ ಅನ್ನುವಂಥದ್ದು ಒಂದು ಆಸೆ ಇರುತ್ತೆ ಪೋಷಕರಿಗೆ. ಅದೇನೇ ಇರಲಿ, 5 ವರ್ಷ ಅಂದರೆ 5ನೇ ಕ್ಲಾಸು ಅಂತ ಅಂದರೆ 10 ವರ್ಷ ಆತನನ್ನ ಸಲಹಿದ್ದಾರೆ, ಹೆತ್ತು ಹೊತ್ತು ಬೆಳೆಸಿದ್ದಾರೆ. ಈಗ ಅನಾಮತ್ತ ಗೇಟ್ ಬಿದ್ದು ಆತ ಮೃತಪಟ್ಬಿಟ್ಟ ಅಂತ ಅಂದರೆ ಏನು ಕತೆ ಇದು? ಆ ಪೋಷಕರಿಗೆ ಎಂಥ ಸನ್ನಿವೇಶ ಇದು. ಆಮೇಲೆ ಈ ಬೆಂಗಳೂರಿನಲ್ಲಿ ಹೌದು, ಒಂದು ಕಡೆ ನೋಡಿದ್ರೆ ಎಲೆಕ್ಟ್ರಿಕ್ ತಂತಿಗಳು ಕಟ್ಟಾಗಿ ಬೀಳೋದು, ಅದ್ರ ಮೇಲೆ ಕಾಲಿಟ್ಟು ಯಾರೋ ತೀರ್ಕೊಳ್ಳೋದು, ಇನ್ಯಾವುದೋ ಫುಟ್ಪಾತಲ್ಲಿ ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಲ್ಯಾಬ್ ಅಲ್ಲಿ ಕುಸ್ತು ಅಲ್ಲಿ ಯಾರೋ ಮೃತಪಡೋದು, ಇಲ್ಲಿ ನೋಡ್ರೆ ಗೇಟ್ ಬಿದ್ದು ಮೃತಪಡೋದು. ಇಂಥ ಅನಾಹುತಗಳಿಗೆ ಹಾಗಾದರೆ ಕೊನೆ ಇಲ್ವಾ? ಈ ಪಾಲಿಕೆ ಎಚ್ಚೆತ್ಕೊಳ್ಳೋದು ಯಾವಾಗ? ಇದು ಸಹಜವಾಗಿ ಬೆಂಗಳೂರಿಗರ ಪ್ರಶ್ನೆ ಆಗಿದೆ ಇದೆಲ್ಲವೂ ಕೂಡ.